ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಗಂಜಿಗಂತೂ ತುಂಬಾ ರುಚಿಯಾಗಿರುವಂಥ ಸಿಗಡಿ ಚಟ್ನಿ ಪುಡಿನ ಹೇಗೆ ಮಾಡೋದಂತ ನೋಡೋಣ. ಈ ಚಟ್ನಿ ಪುಡಿ ಊಟಕ್ಕೆ ಸೈಡ್ ಡಿಶ್ ಆಗಿ ತುಂಬಾ ರುಚಿಯಾಗಿರುತ್ತೆ. ಇದನ್ನು ನಾವು ಕುಂದಾಪುರ ಕನ್ನಡದಲ್ಲಿ ಚಟ್ಲಿ ಉಪ್ಪಿನೊಡಿ ಅಂತಲೂ ಹೇಳ್ತೇವೆ. ಈ ಚಟ್ನಿ ಪುಡಿಗೆ ನಾವು ಮೊದಲಿಗೆ ಸಿಗಡಿನ ಚೆನ್ನಾಗಿ ಡ್ರೈ ರೋಸ್ಟ್ ಮಾಡ್ಕೊಳ್ಬೇಕಾಗತ್ತೆ. ಅದಕ್ಕೆ ನಾನು ಇಲ್ಲಿ ಸ್ಟವ್ ಆನ್ ಮಾಡಿ ಒಂದು ಫ್ರೈ ಪ್ಯಾನ್ನ ಇಟ್ಕೊಂಡಿದ್ದೀನಿ. ಅದಕ್ಕೆ ನಾನು ಇಲ್ಲಿ ಈ ರೀತಿ ಸಣ್ಣದಾಗಿರುವಂಥ ಸಿಗಡಿನ ತೊಗೊಂಡಿದ್ದೀನಿ. ಇದರಲ್ಲೂ ಸ್ವಲ್ಪ ದೊಡ್ಡ ಸೈಜಲ್ಲಿ ಬರುತ್ತೆ, ಅದು ಆಗುತ್ತೆ. ನಾನಿಲ್ಲಿ ಸಣ್ಣ ಸೈಜಲ್ಲಿರುವಂಥ ಸಿಗಡಿ ಅಂದರೆ ಒಣ ಸಿಗಡಿನ ತೊಗೊಂಡಿದ್ದೀನಿ. ಇದನ್ನ ನಾವು ಡ್ರೈ ರೋಸ್ಟ್ ಮಾಡ್ಕೊಳ್ಬೇಕಾಗತ್ತೆ. ಒಂದು 2ರಿಂದ 3 ನಿಮಿಷ ಚೆನ್ನಾಗಿ ಇದನ್ನ ಡ್ರೈ ರೋಸ್ಟ್ ಮಾಡ್ಕೊಳ್ಳಿ. ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ. ಹಾಗೆ ಇದರ ಚೆನ್ನಾಗಿ ಫ್ರೈ ಮಾಡ್ಕೊಂಡಾಗೆ ಇದರ ಪರಿಮಳ ಕೂಡ ಚೇಂಜ್ ಆಗುತ್ತೆ. ಇಲ್ಲಿ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇಲ್ಲಿ ಕಲರ್ ಚೇಂಜ್ ಆಗಿದೆ. ಹಾಗೆ ಇದನ್ನ ಕೈಯಲ್ಲಿ ಈ ರೀತಿ ಮುಟ್ಟಿದ್ರೆ ಪುಡಿ ಪುಡಿ ಆಗುತ್ತೆ, ಪೌಡರ್ ಆಗುತ್ತೆ. ಇಷ್ಟು ಫ್ರೈ ಆದಮೇಲೆ ಈ ಸಿಗಡಿನ ತೆಗೆದಿಟ್ಕೊಳ್ಳಿ. ನಂತರ ಅದೇ ಪಾತ್ರೆಗೆ 6ರಿಂದ 8 ಬ್ಯಾಡಗಿ ಮೆಣಸನ್ನ ಹಾಕ್ತಾಯಿದ್ದೀನಿ. ಹಾಗೆ ಖಾರಕ್ಕೋಸ್ಕರ ಒಂದು 3 ಗುಂಟೂರು ಮೆಣಸನ್ನ ಹಾಕ್ತಾಯಿದ್ದೀನಿ. ನೀವು ಖಾರ ಜಾಸ್ತಿ ತಿನ್ನೋರಾಗಿದ್ದರೆ ಇನ್ನೂ ಸ್ವಲ್ಪ ಮೆಣಸನ್ನ ಹಾಕ್ಬೋದು. ಖಾರಕ್ಕೆ ಎಷ್ಟು ಬೇಕಂತ ನೋಡಿಕೊಂಡು ಮೆಣಸನ್ನ ಹಾಕ್ಕೊಳ್ಳಿ. ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇದಕ್ಕೂ ಆಯಿಲನ್ನು ಹಾಕೋದು ಬೇಡ. ಹಾಗೆ ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಮೆಣಸು ಸ್ವಲ್ಪ ಫ್ರೈ ಆಗ್ತಿದ್ದಂಗೆ ಇದಕ್ಕೆ ನಾನು ಒಂದು 4ರಿಂದ 5 ಎಸಳು ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ. ಹಾಗೆ ಇದಕ್ಕೆ 1 ಸ್ಪೂನ್ ಆಗುವಷ್ಟು ಕೊತ್ತಂಬರಿನ ಕೂಡ ಹಾಕ್ತಾಯಿದ್ದೀನಿ. ನಿಧಾನ ಉರಿಯಲ್ಲಿಟ್ಟು 4ರಿಂದ 5 ನಿಮಿಷ ಆದರೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಯಾಕಂದರೆ ಬೆಳ್ಳುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು. ಆಗ ಮಾತ್ರ ಇದನ್ನು ನಾವು ಚೆನ್ನಾಗಿ ಸ್ಟೋರ್ ಮಾಡೋದಕ್ಕಾಗತ್ತೆ. ಫ್ರಿಜ್ಜಲ್ಲಿ ಇಡೋ ಅಗತ್ಯ ಇಲ್ಲ. ಹಾಗೆ ಇದನ್ನ ಹೊರಗಡೆ 4ರಿಂದ 5 ತಿಂಗಳು ಸ್ಟೋರ್ ಮಾಡ್ಬೋದು. ಈಗ ಇಲ್ಲಿ ಬೆಳ್ಳುಳ್ಳಿ, ಒಣಮೆಣಸು ಹಾಗೆ ಕೊತ್ತಂಬರಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಈಗ ಇದನ್ನ ನಾನು ತೆಗೆದಿಟ್ಕೊಳ್ತೀನಿ. ನಂತರ ಅದೇ ಪಾತ್ರೆಯಲ್ಲಿ ಒಣ ಕೊಬ್ಬರಿನೂ ಕೂಡ ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ಒಣ ಕೊಬ್ಬರಿ ಇಲ್ಲಿ ನಾನು ತಗೊಂಡಿದ್ದೀನಿ. ಒಣ ಕೊಬ್ಬರಿನ ಈ ರೀತಿ ಪೀಸ್ ಮಾಡಿ ಹಾಕ್ತಾಯಿದ್ದೀನಿ. ತುರಿದ್ಬಿಟ್ಟು ಕೂಡ ಹಾಕ್ಬೋದು. ಹಾಗೆ ಹಸಿ ಕೊಬ್ಬರಿಯಲ್ಲೂ ಕೂಡ ಮಾಡ್ಬೋದು. ಹಸಿ ಕೊಬ್ಬರಿ ಇದ್ದರೆ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ಈಗ ಇಲ್ಲಿ ಒಣ ಕೊಬ್ಬರಿ ಚೆನ್ನಾಗಿ ಫ್ರೈ ಆಗಿದೆ. ಕೊಬ್ಬರಿ ಕಲರ್ ಕೂಡ ಚೇಂಜ್ ಆಗಿದೆ. ಇಷ್ಟು ಫ್ರೈ ಆದರೆ ಸಾಕು, ತೆಗೆದಿಟ್ಕೊಳ್ಳಿ. ಈಗ ಇದೆಲ್ಲ ಬಿಸಿ ಆರಿದ ಮೇಲೆ ಇದನ್ನ ನಾನು ಒಂದು ಮಿಕ್ಸಿ ಜಾರ್ಗೆ ಹಾಕ್ತಾಯಿದ್ದೀನಿ. ಹಾಗೆ ಇದಕ್ಕೆ ನಾವು ಹುರಿದಿಟ್ಕೊಂಡಿರುವಂಥ ಒಣಮೆಣಸು, ಬೆಳ್ಳುಳ್ಳಿ, ಕೊತ್ತಂಬರಿ ಅದನ್ನು ಕೂಡ ಹಾಕಿ, ನಂತರ ಸಣ್ಣ ಪೀಸ್ ಆಗುವಷ್ಟು ಹುಣಸೆ ಹುಳಿ, ಒಂದು 1/4 ಟೀ ಸ್ಪೂನ್ ಆಗುವಷ್ಟು ಅರಿಶಿನ, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಇದನ್ನು ಚೆನ್ನಾಗಿ ಪೌಡರ್ ಮಾಡ್ಕೊಳ್ಳಿ. ಈ ರೀತಿ ಪೌಡರ್ ಮಾಡ್ಕೊಂಡಾದಮೇಲೆ ಇದಕ್ಕೆ ನಾನು ಸಿಗಡಿ ಹಾಕ್ತಾಯಿದ್ದೀನಿ, ಹುರಿದಿಟ್ಕೊಂಡಿರೋದು. ಈ ಸಿಗಡಿನ ಹಾಕಿ ಮತ್ತೆ ಜಾಸ್ತಿ ಗ್ರೈಂಡ್ ಮಾಡೋದಕ್ಕೆ ಹೋಗಬೇಡಿ. ಒಂದು ಸಲ ಆಫ್ ಆನ್ ಮಾಡಿದರೆ ಸಾಕು. ಅಥವಾ ಇದನ್ನ ಮಿಕ್ಸಿ ಜಾರ್ಗೆ ಹಾಕದೆ ಕೈಯಲ್ಲೇ ಪುಡಿ ಮಾಡಿ ಚಟ್ನಿ ಪೌಡರ್ ಜೊತೆಗೆ ಮಿಕ್ಸ್ ಮಾಡ್ಬೋದು, ಅದು ಆಗುತ್ತೆ. ನಾನಿಲ್ಲಿ ಮಿಕ್ಸಿ ಜಾರ್ಗೆ ಹಾಕಿ ಒಂದು ರೌಂಡ್ ಆಫ್ ಆನ್ ಮಾಡ್ಕೊಂಡಿದ್ದೀನಿ. ಈಗ ತುಂಬ ರುಚಿಯಾಗಿರುವಂಥ ಹಾಗೆ ತುಂಬ ದಿನಗಳ ಕಾಲ ಸ್ಟೋರ್ ಮಾಡಿರುವಂಥ ಸಿಗಡಿ ಚಟ್ನಿ ಪುಡಿ ರೆಡಿಯಾಗಿದೆ. ಇದನ್ನು ನಾವು ವೈಟ್ ರೈಸ್ ಜೊತೆಗೂ ಕೂಡ ತಿನ್ಬೋದು. ತುಂಬಾ ರುಚಿಯಾಗುತ್ತೆ. ಮನೇಲಿ ಒಂದು ಸಲ ಟ್ರೈ ಮಾಡಿ. ಹಾಗೆ ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ. ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.